ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವ್ರ ಫೋನ್ ಪಿಕ್ ಮಾಡ್ತಾ ಇಲ್ಲ. ಅವನು ಬೇಕಂತಾನೆ ನನ್ನ ಅವಾಯ್ಡ್ ಮಾಡ್ತಿದ್ದಾನೆ ಅನ್ಸುತ್ತೆ. ಯಶುಗೆ ನಾನಿಲ್ಲಿ ಬಂದಿರೋದು ಇಷ್ಟ ಇಲ್ಲ. ಇಟ್ಸ್ ವೆರಿ ಕ್ಲಿಯರ್. ನೋ ಹಾಗೆಲ್ಲ ಹೇಳ್ಬೇಡಿ. ಬ್ರದರ್ ಯಾವುದೋ ವರ್ಕಲ್ಲಿ ಬ್ಯುಸಿ ಇರಬೇಕು. ವರ್ಕ್ ಕಮಾನ್, ನೀವೆಲ್ಲ ಮನೆಗೆ ಬಂದ್ಮೇಲೂ ಮಾಡೋಂಥ ಕೆಲಸ ಏನಿರುತ್ತೆ? ಅವನಿಗೆ ನನ್ನ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಅಲ್ಲೇ ಉಳ್ಕೊಂಡಿದ್ದಾನೆ. ಮನೇಲಿದ್ರೆ ಸ್ಟಡಿ ರೂಮಲ್ಲಿ ಏನೋ ಕೆಲಸ ಇದೆ ಅಂತ ಹೋಗ್ತಾನೆ, ಆಮೇಲೆ ಅಲ್ಲೇ ಮಲ್ಕೋತಾನೆ. ಹೌದಾ? ಅನ್ಸಿ ಅವನಿಗೆ ಹಳೆ ಲೈಫ್ ಬೇಡ ಅನ್ಸುತ್ತೆ, ಅದಕ್ಕೆ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಐ ಡೋಂಟ್ ನೋ ವೈ. ನನ್ನನ್ನು ಏನಕ್ಕೆ ಅವಾಯ್ಡ್ ಮಾಡ್ತಿದ್ದಾನೆ? ನಾನು ಅಂಥದ್ದು ಏನು ಮಾಡಿದ್ದೀನಿ? ಅರೆ ನೀವು ತಪ್ಪಾಗಿ ತಿಳ್ಕೊತಿದ್ದೀರ ಅನಿಸಿದೆ. ಐ ಫೀಲ್ ಯುವರ್ ಓವರ್ ಥಿಂಕಿಂಗ್. ನಾನಾ ಓವರ್ ಥಿಂಕಿಂಗ್? ನಾನು ಪ್ರಾಕ್ಟಿಕಲ್ ಆಗಿರಲಿಲ್ಲ ಅಂದಿದ್ರೆ 700 ಕೋಟಿ ಸಾಲ ತೀರ್ಸಕ್ಕಾಗ್ತಿರ್ಲಿಲ್ಲ ಹರ್ಷ. ವಿಶ್ವಾಸ್ಗೆ ಅವನ ಹಳೆ ಲೈಫ್ ಬೇಡ ಅಂತ ಅನ್ಸುತ್ತೆ, ಅದಕ್ಕೆ ಅವನು ಥೆರಪಿ ಕೂಡ ಅಟೆಂಡ್ ಮಾಡ್ತಾ ಇಲ್ಲ. ವಾಟ್? ನಿಜನಾ ಇದು? ಹೌದಮ್ಮ. ನಾನು ಡಾಕ್ಟರ್ ಹತ್ರ ಮಾತಾಡಿದಾಗ ಅವರು ಅದನ್ನೇ ಹೇಳಿದ್ರು. ವಿಶುಗೆ ಹಳೇದೆಲ್ಲ ನೆನಪಾಗದೇ ಇರಬಹುದು, ಯಾಕಂದ್ರೆ ಇವನು ಸರಿ ಕಾಪರೇಟ್ ಮಾಡ್ತಾ ಇಲ್ಲ ಅಂದ್ರು. ಇದಕ್ಕೆಲ್ಲ ಏನೋ ಕಾರಣ ಇದೆ. ಇಷ್ಟು ದಿನ ಆದ್ಮೇಲೂ ನಾನನ್ನ ಇಲ್ಲೇ ಇರಕ್ ಬಿಟ್ನಲ್ಲ, ಅದು ನನ್ನ ತಪ್ಪು. ನೋ ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನೋಡಿ, ಸಂಜು ಬ್ರದರ್ ಎಲ್ಲೇ ಇದ್ರು ಅವ್ರು ಮನೆಗೆ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಹರ್ಷ ಎಲ್ಲಿದ್ದಾನೆ ಅಂತ ವಿಚಾರಿಸು. ಸರಿಮ್ಮ. ಆರಾಧನಾ, ಏನೂ ಆಗಲ್ಲಮ್ಮ, ಎಲ್ಲ ಒಳ್ಳೇದಾಗತ್ತೆ. ಹಲೋ ಮೀರಾ, ಸಂಜು ಬ್ರದರ್ ಆಫೀಸಲ್ಲಿದ್ದಾರಾ? ನೋ ಸರ್, ಇಸ್ ನಾಟ್ ದೇರ್. ವಾಟ್? ಮತ್ತೆಲ್ಲಿ ಹೋದ್ರು ಅವರು? ಎಲ್ಲಿ ಹೋದ್ರು ಅಂದರೆ ಅವ್ರು ನೆನ್ನೆನೂ ಆಫೀಸಿಗೆ ಬಂದಿಲ್ಲ ಸರ್. ಏನು ಹೇಳ್ತಿದ್ದೆ ಮೀರಾ? ಅನು ಜೊತೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು ಅಷ್ಟೇ. ಅದಕ್ಕೆ ಜೊತೆನಾ? ಯಾ, ಅನು ಜೊತೆ ಏನೋ ಇಂಪಾರ್ಟೆಂಟ್ ಆಗಿರೋದನ್ನ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಅನು ಇನ್ನೊಂದು 2 ದಿವಸ ಸಿಗಲ್ಲ, ವಠಾರದಲ್ಲಿದ್ದಾರೆ ಅಂತಂದೆ. ಸೊ ಐ ಗೆಸ್ ಅನುನ ಹುಡುಕೊಂಡು ಅವರು ವಠಾರಕ್ಕೆ ಹೋಗಿದ್ದಾರೆ ಅನ್ಸುತ್ತೆ. ಕ್ಯಾನ್ ಯು ಪ್ಲೀಸ್ ಚೆಕ್ ಆ್ಯಂಡ್ ಕನ್ಫರ್ಮ್ ಮೀರಾ? ಸ್ವಲ್ಪ ಅರ್ಜೆಂಟ್ ಇದೆ. ಓಕೆ ಸರ್. ಐ ವಿಲ್ ಬಿ ವೇಟಿಂಗ್ ಫಾರ್ ಯೋರ್ ಕಾಲ್. ಹಾಂ ಪ್ಲೀಸ್. ಇರೋ ಕೆಲಸ ಎಲ್ಲ ಬಿಟ್ಟು ಈ ಸಂಜು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಬರ್ತಾರೆ ಇರೋದನ್ನ ಹುಡ್ಕೋ ಕೆಲಸ ಆಗೋಯ್ತು. ಐ ಆಮ್ ಸಪೋಸ್ ಟು ಬಿ ದ ವೈಸ್ ಪ್ರೆಸಿಡೆಂಟ್ ಆಫ್ ದಿಸ್ ಕಂಪನಿ. ಇಲ್ಲಿ ನೋಡಿದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಕೂತಿದ್ದೀನಿ. ನಮ್ಮ ಆರ್ಯ ಸರ್ ಹೋದ್ಮೇಲೆ ನನ್ನ ಡಿಗ್ನಿಟಿನೂ ಹೋಯ್ತು, ನನ್ನ ಕೆಲ್ಸಕ್ಕೆ ನಯಾ ಪೈಸದ ಬೆಲೆನೂ ಇಲ್ದಂಗಾಯ್ತು. ಮಿಸ್ ಯು ಸರ್. ಇಲ್ಲಿದ್ದು ಏನು ಮಾಡೋದು ನಾನು?
ಏನೋ ಮಾತಾಡಬೇಕು ಅಂತ ಬಂದು ಹಾಗೆ ನಿಂತ್ಬಿಟ್ರಿ? ಹೇಳಿ. ಅದು ಹ್ಯಾಗೆ ಕೇಳೋದು ಅಂತ ಗೊತ್ತಾಗ್ತಿಲ್ಲ. ಯಾಕೆ? ತೀರಾ ಪರ್ಸ್ನಲ್ ವಿಷಯ ಏನಾದರೂ ಹೇಳಬೇಕು ಅಂತಿದ್ದೀರಾ? ಇಟ್ಸ್ ಓಕೆ, ಏನಾದರೂ ಇದ್ರೆ ಹೇಳಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ಇದು ಅನು ವಿಚಾರ. ಅನು ಯಾವತ್ತಾದರೂ ತಾನೇ ರಾಜನಂದಿನಿ ಅಂತ ಹೇಳ್ಯಾಳೇನು? ಸಾರಿ ನೀವು ಕೇಳಿದ್ದಕ್ಕೆ ನಾನು ನಗಲಿಲ್ಲ. ಬಟ್ ನೀವು ಈ ಪ್ರಶ್ನೆಗೆ ಉತ್ತರ ತಿಳ್ಕೊಂಡ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಂತ ಇಮ್ಯಾಜಿನ್ ಮಾಡಿಕೊಂಡು ನಗ್ದೆ ಅಷ್ಟೆ. ಸಾರಿ. ಏನೋ ನನಗೆ ಅರ್ಥ ಆಗಲಿಲ್ಲ. ಮತ್ತು ಅನು ಹಂಗೆ ಹೇಳ್ಯಾಳೇನ? ಒಂದು ಫ್ರೀ ಅಡ್ವೈಸ್ ಕೊಡ್ಲಾ? ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡು ನಿದ್ದೆಗೆಟ್ಟು ಟೈಮ್ ವೇಸ್ಟ್ ಮಾಡಿದ್ದೀವಿ. ನಿದ್ದೆ ಕೆಟ್ಟ? ಯಾಕಂದ್ರೆ ಈ ಅನು ಕೊಟ್ಟಿರೋ ಟಾರ್ಚರ್ ಅಷ್ಟಿಷ್ಟಲ್ಲ. ಅವಳೇ ರಾಜನಂದಿನಿ ಅಂತ ಅನ್ನೋದೇನು, ನನ್ನ ಗಂಡನ ತಮ್ಮ ಅಂತ ಟ್ರೀಟ್ ಮಾಡೋದೇನೋ. ಗಾಡ್, ಈ ಮನೆನ ಅಥವಾ ಮೆಂಟಲ್ ಹಾಸ್ಪಿಟಲ ಅನ್ನೋ ರೇಂಜಿಗೆ ಅಬ್ಬಬ್ಬಾ, ಒಂದಾ ಎರಡಾ? ತಾನು ರಾಜನಂದಿನಿ ಅಂತ ಹೇಳಿದ ಮಾತ್ರ ಅಲ್ಲ, ಬ್ರೋ ಇನ್ ಲಾ, ಐ ಮೀನ್ ನಿಮ್ಮ ಮಗ ಆರ್ಯವರ್ಧನ್ ಅವ್ರ ಬಗ್ಗೆನೂ ಏನೇನೋ ಹೇಳ್ತಿದ್ಲು. ಅವ್ರು ಮಾಡಿದ ತಪ್ಪನ್ನ ಜಗತ್ತಿನ ಮುಂದೆ ಸಾಬೀತು ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳ್ತಿದ್ಲು. ಅವಳ ಮಾತನ್ನ ನಂಬ್ಕೊಂಡು ನಾವು ಜೋಕರಾದ್ವಿ ಅಷ್ಟೆ. ಅದೊಂದು ಅನು ನಾಟಕದ ಮಂಡಳಿ, ಪ್ರೇಕ್ಷಕರಿಗೇನು ಬರ ಇಲ್ಲ. ಈಗ ನೋಡಿ, ಹೊಸದೊಂದು ಪ್ರೇಕ್ಷಕರಾಗಿ ನೀವು ಬಂದಿದ್ದೀರಾ. ಹಂಗಾದ್ರೆ ಅದೆಲ್ಲ ನಿಜ ಅಲ್ಲ ಅಂತೀರೇನು? ಅದನ್ನ ನಿಜ ಅಂತ ಯಾರಾದರೂ ನಂಬೋದಕ್ಕಾಗತ್ತಾ? ಅಲ್ಲ, ಸತ್ತೋರು ವಾಪಸ್ ಬರೋದು ಅಂದ್ರೆ ಏನ್ ಅರ್ಥ? ಈಗ ನೋಡಿ, ಆರ್ಯವರ್ಧನ್ ಅವರು ಸತ್ತೋಗಿದ್ದಾರೆ, ಅವ್ರು ವಾಪಸ್ ಬರಕ್ಕಾಗತ್ತಾ? ಐ ಆಮ್ ಸಾರಿ, ನಿಮ್ಗೆ ಹರ್ಟ್ ಆಗಲಿ ಅಂತ ನಾನು ಹೇಳಲಿಲ್ಲ, ಬಟ್ ಅದೇ ಫ್ಯಾಕ್ಟ್ ಅಲ್ವಾ? ನೀವೇ ಹೇಳಿ, ಸತ್ತೋರು ಹೇಗೆ ಬರೋದಕ್ಕೆ ಸಾಧ್ಯ ಅಲ್ವಾ? ಇವಳು ನೋಡಿದ್ರೆ ತಾನೇ ರಾಜನಂದಿನಿ ಅನ್ಕೊಂಡು ಬ್ರೋಯಿಲ್ಲ ಹೋದ್ಮೇಲಾದ್ರೂ ಅವಳು ಇಲ್ಲಿಂದ ಹೋಗ್ತಾಳೆ, ಅವಳ ಜೀವನ ಅವಳೇ ಕಟ್ಕೋತಾಳೆ ಅನ್ಕೊಂಡೆ. ಬಟ್ ಇಲ್ಲ, ಅವಳು ಇಲ್ಲಿಂದ ಕದ್ಲೋ ಹಾಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ಅವಳ ಪ್ರಕಾರ ಅವಳು ರಾಜನಂದಿನಿ ಅಲ್ವಾ, ಇದೆಲ್ಲ ಅವಳದೇ ಅಲ್ವಾ, ಇಲ್ಲಿಂದ ಹೇಗೆ ಹೋಗ್ತಾಳೆ? ಇವಳ ವಿಚಾರನ ಯಾಕೆ ಕೇಳ್ತೀರಾ? ನೀವು ಅವಳನ್ನ ಪಾಪದ ಒಟ್ಟಾರದ ಹುಡುಗಿ ಅಂತ ನೋಡ್ತಿದ್ದೀರಾ. ಹಾಗೆ ನೋಡಿ ಸಾಕು. ಬೇಡ್ದಿರೋ ಕತೆ ಎಲ್ಲ ಕೇಳಿ ನಿಮ್ಮ ತಲೆನ ಹಾಳು ಮಾಡ್ಕೋಬೇಡಿ, ಗೊತ್ತಾಯ್ತಾ? ಆಯ್ತು, ಫೈನ್, ನಾನು ಬರಲಾ? ಬಾಯ್. ಬೇರೆ ಏನಾದರೂ ಕೇಳೋದಿತ್ತಾ? ಫೈನ್. ಸಂಜು, ಈ ಬಟ್ಟೆ ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಕಣಪ್ಪ. ಈ ಶರ್ಟು ಪಂಚೆ ಎಲ್ರಿಗೂ ಸೂಟ್ ಆಗಲ್ಲ. ಅದಕ್ಕೆ ಅದರದ್ದೇ ಆದ ಪರ್ಸನಾಲಿಟಿ, ಹೈಟು, ವೆಯ್ಟು ಇರಬೇಕು. ನಿನಗಂತೂ ತುಂಬ ಚೆನ್ನಾಗಿ ಸೂಟ್ ಆಗಿದೆ ಕಣಪ್ಪ. ನೀವು ತುಂಬ ಹೊಗಳ್ತಾ ಇದ್ದೀರಾ. ಪುಷ್ಪ ನೋಡೆ, ಪಂಚೆ ಶರ್ಟಲ್ಲಿ ಸಂಜು ಹೇಗೆ ಕಾಣ್ತಾ ಇದ್ದಾರೆ ಹೇಳೆ? ಸುಮ್ಮನೆ ಬಾಯಿ ಮಾತು ಕೇಳೋದಲ್ಲ, ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಈ ಪಂಚೆ ಮತ್ತೆ ಶರ್ಟು ನಮ್ಮ ಅಳಿಯ ಕೊಟ್ಟಿದ್ದ ಗಿಫ್ಟು. ಓ ಹೌದಾ? ಆದರೆ ನನಗೆ ಈ ರೇಷ್ಮೆ ಶರ್ಟು ಪಂಚೆ ಎಲ್ಲ ಉಟ್ಕೊಳ್ಳೋಕೆ ಒಂಥರ ಕಸಿಬಿಸಿ. ಯಾಕೆ? ಮೊದಲಿಂದಲೂ ಅದೇನೋ ಹಾಗೆ ಕಣಪ್ಪ. ನಾನು ಮಾತ್ರ ಅಲ್ಲ, ನಂತರ ತುಂಬ ಜನ ಇದ್ದಾರೆ. ಕೊರಳು ಚಿನ್ನದ ಸರ ಹಾಕೊಂಡ್ಬಿಟ್ರಂತೂ ಮುಗೀತು, ನಮ್ಮ ನೆಮ್ಮದಿ ಎಲ್ಲ ಹಾಳು ಅಂತಾನೆ ಲೆಕ್ಕ. ಅದನ್ನು ನೋಡ್ಕೊಳ್ಳೋದೇ ದೊಡ್ಡ ಹೊರೆ, ಇನ್ನೆಲ್ಲಿ ನಾರ್ಮಲ್ ಆಗಿರೋದು.
ಇದನ್ನೆಲ್ಲ ಹಾಕೊಳ್ಳೋಕ್ಕೆ ಸ್ವಲ್ಪ ಫ್ರೀ ಆಟಿಟ್ಯೂಡ್ ಇರಬೇಕು. ಓ, ಅದಕ್ಕೆ ನನಗೆ ಕೊಟ್ಬಿಟ್ರಾ ಇವನ್ ತಲೆಯಲ್ಲಿ ಯಾವ ಹೊರೆನೂ ಇಲ್ಲ ಅಂತ? ಛೇ ಹಂಗಲ್ಲಪ್ಪ. ನಾನು ನಿಮ್ಮ ಥರನೇ ತಮಾಷೆ ಮಾಡಿದೆ. ನೀನು ತುಂಬಾ ಚೆನ್ನಾಗಿ ಜೋಕ್ ಮಾಡ್ತೀಯ ಕಣಪ್ಪ. ಹಾ ಮೀರಾ, ಇಲ್ಲೇ ಇದ್ದಾರೆ, ಹೊರಡ್ತಾರೆ. ಹಾ ಸರಿ. ಅನು, ಸಂಜು ಈ ಪಂಚೆ ಶರ್ಟಲ್ಲಿ ಹೇಗೆ ಕಾಣ್ತಾರೆ ಹೇಳು? ನೀವ್ ಇಲ್ಲಿಗೆ ಬಂದಿದ್ದು, ಇಲ್ಲೇ ಉಳ್ಕೊಂಡಿರೋದು ಯಾವ್ದು ನಿಮ್ ಹೆಂಡತಿಗೆ ಹೇಳಿಲ್ವಾ? ಯಾಕೆ ಹೇಗ್ ಮಾಡ್ತಿದ್ದೀರಾ ನೀವು? ಮೊದ್ಲು ಇಲ್ಲಿಂದ ಹೊರಡಿ ನೀವು. ಅಲ್ಲ, ಅದು ನನಗೆ ಮನೇಲಿ ಹೇಳಕ್ ಮರ್ತು ಹೋಯ್ತು. ಇದು ರೀಸನ್ ಅಲ್ಲ. ಫೈನ್, ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಮೊದಲು ನೀವು ಇಲ್ಲಿಂದ ಹೊರಡಿ. ಅಮ್ಮ, ನಾನು ರಮ್ಯನ ರೆಡಿ ಮಾಡ್ತಿರ್ತೀನಿ. ಸಂಜು ಅವರೇ, ನೀವು ಮೊದಲು ಇಲ್ಲಿಂದ ದಯವಿಟ್ಟು ಹೊರಡಿ. ನಿನ್ನ ಹೆಂಡತಿಗೆ ನೀ ಇಲ್ಲಿ ಬರೋ ವಿಷಯ ಹೇಳಿಲ್ವೇನಪ್ಪ? ಏನಾಯ್ತು? ಏನು ಸಮಸ್ಯೆ ಇಲ್ಲ ತಾನೇ? ನಾನು ರಾಜನಂದಿನಿ ಅಂತ ಹೇಳಿದ ಮಾತ್ರ ಅಲ್ಲ, ಬ್ರೋ ಇನ್ ಲಾ, ಐ ಮೀನ್ ನಿಮ್ಮ ಮಗ ಆರ್ಯವರ್ಧನ್ ಅವ್ರ ಬಗ್ಗೆನೂ ಏನೇನೋ ಹೇಳ್ತಿದ್ಲು. ಅನು ಆರ್ಯನ್ನ ದ್ವೇಷ ಮಾಡ್ತಿದ್ಲ. ಅವ್ನು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ಕೊಂಡಿದ್ಲ. ಹಂಗಂದ್ರೆ ಏನರ್ಥ? ಪ್ರಿಯಾ, ಪ್ರಿಯಾ, ಏನಾಗ್ತಿದೆ ನಿಮ್ಗೆ? ಹುಷಾರಾಗಿದ್ಯಾ ತಾನೆ? ನಾ ಆರಾಮಿದ್ದೀನಿ. ನಿನ್ ಧ್ವನಿಲಿ ಶಕ್ತಿ ಇಲ್ಲ. ಬಂದಾಗಿಂದ ಏನೋ ಒಂಥರ ಇದೆಯಾ? ಏನಾಗ್ತಿದೆ ಹೇಳು? ಹಾಗೇನಿಲ್ರಿ, ನಾ ಆರಾಮೇ ಇದ್ದೀನಿ, ನಂಗೇನೂ ಆಗಿಲ್ಲ. ನೀನು ನಮ್ಮನೇಲಿ ಇದೆಯಾ ಅನ್ನೋ ಕಾರಣಕ್ಕೆ ಒತ್ತಾಯ ಮಾಡ್ತಿದ್ದೀನಿ ಅನ್ಕೋಬೇಡ. ಒಡ ಹುಟ್ಟಿದವಳು ಅನ್ನೋ ಗೌರವ, ಅಕ್ಕರೆ ನಿನ್ ಮೇಲಿದೆ. ಆ ಭಾವನೆಯಿಂದನೇ ನಿನ್ನನ್ನು ಕೇಳ್ತಾ ಇದ್ದೀನಿ. ಯಾಕೋ ಮನಸ್ನ್ಯಾಗ ಹೇಳ್ಕೊಳಿಕ್ ಆಗದೆ ಇರೋ ಅಷ್ಟು ಅಶಾಂತಿ. ಮಗನ್ ಬದುಕ್ನ್ಯಾಗ ಹಿಂಗೆಲ್ಲ ಆಯ್ತಲ್ಲ ಅಂತ ಭಾಳ ಕಾಳಜಿ ಆಗ್ಲಿಕ್ಕತ್ತದ ನನಗೆ. ನನ್ನ ಸೊಸಿ ನನ್ನ ಮಗನ್ನ ದೂರ ಕರ್ಕೊಂಡು ಹೊಂಟಾಳ. ನೀವ ಹೇಳ್ರಿ, ಅವಂಗ ಟ್ರೀಟ್ಮೆಂಟ್ ಆಗೋದು ಮುಖ್ಯ ಅಲ್ಲೇನು? ಆದ್ರೆ ಆರಾಧನಾ US ಅಲ್ಲಿ ಒಳ್ಳೆ ಡಾಕ್ಟರ್ ತೋರಿಸ್ತೀನಿ ಅಂತ ಹೇಳ್ತಿದ್ದಾಳಲ್ಲ. ಡಾಕ್ಟರ್ ಮುಖ್ಯ ಅಲ್ರಿ, ಇರೋ ಜಾಗ, ವಾತಾವರಣ ಇದೆಲ್ಲ ಮುಖ್ಯ, ಹೌದಿಲ್ಲ? ಇಲ್ಲಿ ನೋಡ್ರಿ, ಇಲ್ಲಿದ್ರ ಅವನ ಮನ್ಸು ಒಟ್ಟ ಚಂಚಲ ಆಗೋದಿಲ್ಲ. ಮನಿ ಕೆಲಸ ಅಂತ ಆರಾಮಾಗಿ ಮಾಡ್ಕೊಂಡಿರ್ತಾನ. ಆದ್ರ ಅಲ್ಲಿ ಹೋದ್ರ ಯಾರು ಇಲ್ಲ, ಒಂಟಿತನ, ಇದೆಲ್ಲ ಬರೋಬರಿ ಅನ್ಸ್ತದೇನು? ಅವನ್ ಮನ್ಸಿಗ ಇದು ಒಳ್ಳೇದ? ನೀವ ಹೇಳ್ರಿ. ಆದ್ರೆ ಇಲ್ಲಿದ್ದಷ್ಟು ಸಂಜು ಮನ್ಸು ಹೊಸ ಜಾಗಕ್ಕೆ ಹೊಂದ್ಕೊಳಕ್ ನೋಡ್ತಿದ್ಯೇನೋ ಅನ್ನೋ ಭಯ ನನಗೂ ಕಾಡ್ತಾ ಇದೆ. ಹಳೆ ಜಾಗ ಎಲ್ಲ ಕಣ್ಣಿಗೆ ಬಿದ್ದಾಗ ಎಲ್ಲ ನೆನಪಿಗೆ ಬರ್ಬೋದಲ್ವಾ?
ಇಲ್ಲಿ ಬೇಡದ ಆಫೀಸ್ ಕೆಲಸ ಎಲ್ಲ ತಲೆ ಮೇಲೆ ಹೊತ್ಕೊಂಡಿದ್ದಾನೆ. ಆರಾಧನಾ ಸಂಜುನ ಕರ್ಕೊಂಡು ಹೋಗೋದೇ ಸರಿ ಅನ್ಸುತ್ತೆ. ಬೇಡ ಅನ್ಬೇಡ, ಗಂಡ ಹೆಂಡತಿ ಒಟ್ಟಿಗಿದ್ರೆ ಏನೋ ದಾರಿ ಕಂಡ್ಕೊಳ್ತಾರೆ. ತೀರಾ ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗತ್ತೆ. ಅವನೇ ಆರ್ಯ ಅಂತ ಅನುಗೆ ಗೊತ್ತಾದ್ರೆ ಆಕೆ ಅವನ ಮ್ಯಾಲ ದ್ವೇಷ ಸಾಧಿಸ್ಲಿಕ್ಕೆ ಶುರು ಮಾಡ್ತಾಳೆ. ಆದ್ರ ಅವನ್ನ ಆರಾಧನಾ ಜೋಡಿ ಹ್ಯಾಂಗ್ ಕಳಿಸ್ಲಿಕ್ಕಾಗ್ತದ? ತಾಯಿ, ಇದೆಂಥ ಸಂಕಟ ಕೊಟ್ಟ್ಯವ ನಂಗ. ಇವಾಗೇನು ನಾನು ಎಕ್ಸಿಬಿಷನ್ ಮಾಡೆಲ್ ತರ ನೀವು ಸ್ಟೂಡೆಂಟ್ಸ್ ಎಲ್ಲ ಸೇರಿ ನನ್ನ ರೆಡಿ ಮಾಡಿ ಪ್ರಿನ್ಸಿಪಲ್ ಬಂದಾಗ ತೋರಿಸ್ತೀರಾ? ರಮ್ಯಾ, ಒಳ್ಳೆ ಎಕ್ಸಾಂಪಲ್ ಕೊಟ್ಟೆ. ಇರೋ, ನಾನು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಮದ್ವೆ ಹೆಣ್ಣು ಎಕ್ಸಿಬಿಷನ್ ಅಲ್ಲಿ ಅಂತ ಒಳ್ಳೆ ಟೈಟ್ಲ್ ಕೊಟ್ಬಿಡ್ತೀನಿ. ಕೊಡ ಇಲ್ಲಿ, ಫೋನ್ ಕಿತ್ ಬಿಸಾಕ್ತೀನಿ ನೋಡು. ಬೇಡ ಅಂತ ಹೆಣ್ಣು ನೋಡೋ ಶಾಸ್ತ್ರನ ಹೇಗೋ ತಡ್ಕೊಂಡೆ, ಆದ್ರೆ ಇದಂತೂ ಆಗ್ತಿಲ್ಲ ನಂಗೆ. ಅಲ್ಲ, ಇಷ್ಟೊಂದು ಡೆಕೋರೇಷನ್ ಬೇಕಾ? ಹುಡುಗ ನಾನು ನೋಡಿ ಒಪ್ಕೊಂಡಿದ್ದು ಆಯ್ತು, ನನ್ನ ಮೂತಿ ಹೀಗೆ ಇದೆ ಅಂತ ಅವನಿಗೆ ಗೊತ್ತಾಗಿದ್ದು ಆಯ್ತು, ಮತ್ತೆ ಮೇಲಿಂದ ಮೇಲೆ ಯಾಕೆ ಇಷ್ಟೊಂದು ಡೆಕೋರೇಷನು? ರಮ್ಯಾ, ನೀನು ಅಲಂಕಾರ ಮಾಡ್ಕೊಂಡಿಲ್ಲ ಅಂದ್ರೆ ಹುಡುಗಿಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅನ್ಕೋತಾರ ಕಣೆ. ಹೋ, ಆಗಿದ್ರೆ ನಂಗೋಸ್ಕರ ಅಲ್ದಿದ್ರು ಜನರಿಗೋಸ್ಕರ ಮಾಡ್ಕೋಬೇಕಾ? ಎಕ್ಸಾಕ್ಟ್ಲಿ, ಇದು ಗಂಡಸರಿಗೆ ಒಪ್ಪ ಆಗತ್ತಲ್ವಾ? ಗಂಡಸರಿಗೇನು ಶರ್ಟು ಪ್ಯಾಂಟು ಹಾಕೊಂಡು ತಲೆ ಬಚ್ಕೊಬಿಟ್ರೆ ಮುಗ್ದೋಯ್ತು. ನೀನ್ ಅದನ್ನು ನೆಟ್ಟಿಗೆ ಮಾಡಲ್ಲ. ರಮ್ಯಾ, ನನಗಿಂತ ಹ್ಯಾಂಡ್ಸಮು ನೀಟಾಗಿ ತಲೆ ಬಚ್ಕೊಂಡು ಹುಡುಗ ಯಾರಾದ್ರೂ ಇದ್ರೆ ತೋರಿಸು. ನೀವೆಲ್ಲ ಹರಟೆ ಹೊಡೆದಿದ್ದು ಸಾಕು. ನೀ ರೆಡಿ ಆಗಿದೆಯಾ ಅಲ್ವಾ ಈಗ? ಅನು, ನೀ ಹೇಗಿದ್ರು ರೆಡಿ ಮಾಡಿದ್ಯಾ ಅಲ್ವಮ್ಮ? ನೀ ಹೇಗಿದ್ರು ರೆಸ್ಟ್ ಮಾಡ್ಬೇಕೀಗ. ರೆಸ್ಟ್ ಮಾಡೋ. ಇಲ್ಲ ಆಂಟಿ, ಪರವಾಗಿಲ್ಲ. ನಾನು ಇವಳನ್ನ ಈಗ ರೆಡಿ ಮಾಡ್ದೆ, ಇನ್ನು ಯಾವಾಗ ರೆಡಿ ಮಾಡಲಿ ಹೇಳಿ ಅಲ್ವಾ? ಬಾ, ತುಂಬ ಮುದ್ದಾಗಿ ಕಾಣಿಸಿದ್ಯಾ ಕಣೆ. ನಂದೇ ದೃಷ್ಟಿ ನಿನಗೆ. ಥ್ಯಾಂಕ್ಸ್ ಅನು. ಅನು, ನಿಂಗೇನೋ ಹೇಳಬೇಕು ಅಂದಿದ್ನಲ್ಲ, ಮೆಸೇಜ್ ಮಾಡಿದ್ದೀನಿ ನೋಡು. ಸರಿ, ನನ್ನ ಫೋನ್ ಚಾರ್ಜ್ಗೆ ಹಾಕಿದ್ದೀನಿ, ನಾನು ಆಮೇಲೆ ನೋಡ್ತೀನಿ. ಹುಷಾರು. ಚೆನ್ನಾಗಿ ಕಾಣ್ತಿದ್ಯಾ ಕಣೆ. ಸಂಜು, ಏನಾಯ್ತಪ್ಪ? ಯಾಕೆ ಈ ಥರ ಕೂತ್ಕೊಬಿಟ್ರಿ? ಮನೇಲೇನಾದ್ರೂ ತೊಂದ್ರೆನಾ? ನಿನ್ನ ಹೆಂಡತಿ ಏನಾದ್ರು ಅಂದ್ಲಾ? ಏನಿದ್ರು ನಮ್ಮ ಹತ್ರ ಹೇಳ್ಕೋಬಹುದು. ನಮ್ಮ ಅನು ಸ್ವಲ್ಪ ಹಾಗೇನೆ, ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕೋಪ ಮಾಡ್ಕೋತಾಳೆ. ಆದ್ರೆ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ. ಏನಾಯ್ತು ಅಂತ ಹೇಳಪ್ಪ. ನನಗೆ ಆ ಮನೇಲಿ ಇರೋಕ್ಕಾಗ್ತಿಲ್ಲ ಸುಬ್ಬು ಅವರೇ. ಆಗ್ತಿಲ್ಲ ಅಂದ್ರೆ ಏನರ್ಥ? ಒಂಥರ ಹಿಂಸೆ ಆಗ್ತಿದೆ. ಅಲ್ಲಿ ನಾನಾಗಿರೋಕ್ಕಾಗ್ತಿಲ್ಲ. ಎಲ್ರು ನನ್ನ ಕಾಳಜಿ ಅನ್ನೋ ಹೆಸರಲ್ಲಿ ಕಟ್ಟಾಕ್ದಂಗೆ ಆಗ್ತಿದೆ. ನನ್ಗನ್ಸಿದ್ದನ್ನ ನಾನು ಮಾಡೋಕ್ ಆಗ್ತಿಲ್ಲ. ಓಹ್, ಅದಾ ಹೊಸಬ್ರಲ್ವಾ? ಅದು ಅಲ್ಲದೆ ನೀವು ಬೇರೆ ದೇಶದಲ್ಲಿ ಇದ್ದವರು, ದೊಡ್ಡ ದೊಡ್ಡ ಕಂಪ್ನಿಗಳನ್ನೆಲ್ಲ ನಡೆಸ್ತಿದ್ರಂತಲ್ಲ, ಅಂಥವ್ರು ಇನ್ನೊಬ್ರು ಮನೇಲಿ ಬಂದಿರೋದಕ್ಕೆ ಇರ್ಸ್ಪೋರ್ಟ್ಸ್ ಆಗೋದು ಸ್ವಲ್ಪ ಸಹಜಾನೇ. ಅದಲ್ಲ ಮತ್ತೆ ನಿನಗೆ ಕಷ್ಟ ಆದ್ರೆ ಹೇಳೋದೇನು ಬೇಡ ಬಿಡು. ಈಗ ನಿಮ್ಮ ಹೆಂಡತಿ ಬಂದಿದ್ದಾರಲ್ಲ, ಇನ್ಮೇಲೆ ತೊಂದರೆ ಆಗಲ್ಲ ಅನ್ಕೋತೀನಿ.
ತೊಂದರೆನೇ ಅವರಿಂದ.